ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಿನ್ನೆ ಸಂಜೆ ರಜತ್ ವಿನಯನ್ನ ಬಂಧಿಸಿ ರಾತ್ರಿ ಬಿಟ್ಟು ಕಳಿಸಿದ್ರು. ರೀಲ್ಸ್ ನಲ್ಲಿ ಬಳಸಿದ್ದು ಫೈಬರ್ ಮಚ್ಚು ಅಂತ ದೃಢ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿರೋ ಬಸವೇಶ್ವರ ನಗರ ಪೊಲೀಸರು. ರಿಲೀಸ್ ಆದ ಮೇಲೆ ಇನ್ಸ್ಟಾದಲ್ಲಿ ಮತ್ತೊಂದು ಸ್ಟೋರಿ, ಹೊಸ ದಿನ ಹೊಸ ಆರಂಭ ಅಂತ ಪೋಸ್ಟ್ ಮಾಡಿದ ವಿನಯ್ ಗೌಡ. ಆದರೆ ಬಂಧಿಸಿ ಬಿಟ್ಟು ಕಳಿಸಿದ್ದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಸಾರ್ವಜನಿಕರು. ವಾರಾಂತ್ಯದಲ್ಲಿ ದೆಹಲಿಗೆ ಪ್ರಯಾಣಿಸಲಿದ್ದಾರೆ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ. ಹನಿ ಟ್ರ್ಯಾಪ್ ಸಂಬಂಧ ಹೈಕಮಾಂಡ್ಗೆ ದೂರು ಕೊಡೋ ಸಾಧ್ಯತೆ. ಹನಿ ಟ್ರ್ಯಾಪ್ ಜೊತೆಗೆ ಫೋನ್ ಟ್ಯಾಪಿಂಗ್ ಬಗ್ಗೆಯೂ ದೂರು ನೀಡಲಿರೋ ರಾಜಣ್ಣ. ಹನಿ ಟ್ರ್ಯಾಪ್ ಹಲ್ಚಲ್ನಲ್ಲಿ ಚೀಟಿ ಸದ್ದು. ಆಡಳಿತ ಪಕ್ಷದಿಂದಲೇ ವಿರೋಧ ಪಕ್ಷಕ್ಕೆ ಚೀಟಿ ರವಾನೆ ಅಂತ ಚರ್ಚೆ. ಚೀಟಿ ಕೊಟ್ಟವರ ಹುಡುಕಾಟಕ್ಕೆ ಮುಂದಾದ ಕಾಂಗ್ರೆಸ್. ಹನಿ ಟ್ರ್ಯಾಪ್ ಆರೋಪದ ಬೆನ್ನಲ್ಲೇ ಫೋನ್ ಟ್ಯಾಪ್ ಬಾಂಬ್. ಸಂವಿಧಾನ ಬದಲಾವಣೆ ಹೇಳಿಕೆ ವಿಚಾರವೂ ಅಸ್ತ್ರ. 3 ಅಸ್ತ್ರಗಳನ್ನು ಇಟ್ಟುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಟಾರ್ಗೆಟ್ಗೆ. ಬಿಜೆಪಿ ಪ್ಲಾನ್. ಮುಸ್ಲಿಂ ಮೀಸಲಾತಿ ನಿರ್ಧಾರ ಖಂಡಿಸಿ ಹೋರಾಟಕ್ಕೆ ಸಜ್ಜಾದ ಬಿಜೆಪಿ ದಳಪತಿ ಸಾಥ್. ಕುಮಾರಸ್ವಾಮಿ ನಿಖಿಲ್ ನಡೆಯಿಂದ ಜೆಡಿಎಸ್ ಶಾಸಕರಿಗೆ ಟೆನ್ಷನ್. ಮುಂಬರುವ ಚುನಾವಣೆಯಲ್ಲಿ ತೊಂದರೆಯುಂಟಾಗುವ ಆತಂಕ. ಮಂಡ್ಯದ ಜನರು ಛತ್ರಿಗಳು ಅಂದ ಡಿಕೆಶಿಗೆ ಕ್ಷಮೆ ಕೇಳಲು ನೀಡಿದ್ದ ಡೆಡ್ಲೈನ್ ಅಂತ್ಯ. ಡಿಕೆಶಿಗೆ ಛತ್ರಿ ಮೂಲಕವೇ ರೈತರ ಉತ್ತರ. ನಡು ರಸ್ತೆಯಲ್ಲಿ ಛತ್ರಿ ಹಿಡಿದು ಮಂಡ್ಯದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ. ತಿಹಾರ್ ಜೈಲಿಗೆ ಹೋಗಿ ಬಂದ ಛತ್ರಿ. ಕನಕಪುರದ ಛತ್ರಿ ಪೋಸ್ಟರ್. ದುರಹಂಕಾರಿ ಡಿಕೆಶಿಗೆ ಮಂಡ್ಯ ಜನತೆಯಿಂದ ಧಿಕ್ಕಾರ. ಹಲವು ಬ್ಯಾನರ್ಗಳ ಪ್ರದರ್ಶನ. ಸುತ್ತಿಗೆಯಿಂದ ಸಣ್ಣ ಕಲ್ಲು ಬಂಡೆಗಳನ್ನು ಒಡೆದು ಸಕ್ಕರೆ ನಾಡಿನ ರೈತರ ಆಕ್ರೋಶ. ಫೋನ್ ಟ್ಯಾಪಿಂಗ್ ಬಗ್ಗೆ ನನಗೆ ಯಾರೂ ದೂರು ಕೊಟ್ಟಿಲ್ಲ. ಯಾವುದೇ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿಲ್ಲ. ಸ್ಪೆಸಿಫಿಕ್ ಆಗಿ ದೂರು ಕೊಟ್ಟರೆ ತನಿಖೆ ಮಾಡ್ತೀವಿ ಅಂದರು ಗೃಹ ಸಚಿವ ಪರಮೇಶ್ವರ್. ಉದ್ಯಮಿ ಲೋಕನಾಥ್ ಸಿಂಗ್ ಕೊಲೆ ಕೇಸಿಗೆ ಟ್ವಿಸ್ಟ್. ಕೊಲೆ ಮಾಡೋದಕ್ಕೆ ಹೌ ಟು ಕಿಲ್ ಪುಸ್ತಕ ಓದಿದ್ದ ತಾಯಿ ಮಗಳು. ವಿಚಾರಣೆಯಲ್ಲಿ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರೋ ಅತ್ತೆ. ಕಾರು ಡ್ರೈವಿಂಗ್ ಮಾಡ್ತಾ ಇದ್ದಾಗಲೇ ಉದ್ಯಮಿಗೆ ಹೃದಯಾಘಾತ. ಕಾಂಪೌಂಡ್ಗೆ ಡಿಕ್ಕಿಯಾಗಿ ಕಾಂಗ್ರೆಸ್ ಮುಖಂಡ ಸುರೇಶ್ ಪೈ ಸಾವು. ದಾವಣಗೆರೆಯ ಬಿಐಟಿ ರೋಡ್ ಬಳಿ ಘಟನೆ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಪ್ರೋಟೋಕಾಲ್ ದುರ್ಬಳಕೆಯಾಗಿರೋದು ದೃಢ. ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ. 2 ಅಂಶಗಳ ಮೇಲೆ ವರದಿ ಸಿದ್ಧಪಡಿಸಿದ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಸಮಿತಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಿದ ವೀಲಿಂಗ್ ಹುಚ್ಚಾಟ. ಏರ್ಪೋರ್ಟ್ ರಸ್ತೆಯಲ್ಲಿ 3 ಬೈಕ್ಗಳಲ್ಲಿ ಸಾರ್ವಜನಿಕರಿಗೆ ಆವಾಜ್ ಹಾಕತ್ತ ವೀಲಿಂಗ್. ಇತರೆ ವಾಹನ ಸವಾರರಿಗೆ ಆತಂಕ ಹುಟ್ಟಿಸಿದ ಪುಂಡರು. ವೀಲಿಂಗ್ ಮಾಡ್ತಾ ಪುಂಡಾಟಿಕೆ ಪ್ರಕರಣಗಳು ಹೆಚ್ಚಳ. ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇರೋ ಪೊಲೀಸರು. 10 ದಿನಗಳ ಅವಧಿಯಲ್ಲಿ ಬೆಂಗಳೂರು ಪೂರ್ವ ವಿಭಾಗ ಪೊಲೀಸರಿಂದ 31 ದ್ವಿಚಕ್ರ ಮತ್ತು 31 ಆಟೋ ಚಾಲಕರ ಮೇಲೆ ಕೇಸ್. ಇನ್ಮುಂದೆ ಮನೆ ಬಾಗಿಲಿಗೆ ಬರುತ್ತೆ ನಂದಿನಿ ಇಡ್ಲಿ ದೋಸೆ ಹಿಟ್ಟು. ಇ ಕಾಮರ್ಸ್ಗೆ ಲಗ್ಗೆ ಇಟ್ಟ ಕರ್ನಾಟಕದ ಹೆಮ್ಮೆಯ ನಂದಿನಿ. ಬೇಡಿಕೆ ಹೆಚ್ಚಾದ ಹಿನ್ನೆಲೆ ಆನ್ಲೈನ್ನಲ್ಲೂ ಮಾರಾಟಕ್ಕೆ ಕೆಎಂಎಫ್ ಪ್ಲಾನ್. ಬುನಾದಿ ಹಾಕುವಾಗ ಸಿಕ್ತು ಹೂತು ಹೋಗಿದ್ದ ಆಭರಣ. ಜಮೀನಲ್ಲಿ 60 ವರ್ಷಗಳ ಹಿಂದಿನ ಮ್ಯಾಸಕಟ್ಟು ಬುಡಕಟ್ಟು ದೇವಿಗೆ ಸೇರಿದ ಆಭರಣ ಪತ್ತೆ. ಚಿತ್ರದುರ್ಗದ ಬಂಗಾರ ದೇವರಹಟ್ಟಿಯಲ್ಲಿ ಘಟನೆ. ಹೊಸ ವಾಹನ ಖರೀದಿಸುವವರಿಗೆ ಮುಂದಿನ ತಿಂಗಳಿಂದ ಶಾಕ್. ಕಾರು ಆಟೋ ಬೈಕ್ಗಳ ಬೆಲೆಯಲ್ಲಿ ಹೆಚ್ಚಳ. ಉಕ್ಕಿನ ದರ ಹೆಚ್ಚಳ ಹಿನ್ನೆಲೆ ವಾಹನ ದರದಲ್ಲೂ ಕೂಡ 3 ರಿಂದ 15 ಸಾವಿರದವರೆಗೆ ಏರಿಕೆಗೆ ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.